ದಯಮಾಡಿಸಿ ಸ್ವಾಗತಂ ಸುಸ್ವಾಗತಂ. ಯಾರ್ಯಾರು ಅದೀರಿ, ಎದಕ್ಕೆ ಹೊಂಟಿರಿ, ಏನು ಮಾಡತ್ತೀರಿ, ಮತ್ತು ಅಲ್ಲಿ ಜಾಬ್ ಹೆಂಗೈತಿ, ಚಲೋ ಐತೆ ನರ್ಸಿಂಗ ಎಲ್ಲ ಕೇಳಿದರು. ಎಲ್ಲ ಹೇಳಿದ್ನಿ ಅವ್ರಿಗೆ ನರ್ಸಿಂಗ್ ಬೆಸ್ಟ್ ಐತಿ ಹಂಗೆ ಹಿಂಗೆ ನಾನು ಎಲ್ಲ ಹೇಳಿ. ಸ್ಯಾಲ್ರಿ ಎಷ್ಟೈತೆ ಕೇಳಿದ್ರು, ಸ್ಯಾಲ್ರಿನೂ ಹೇಳಿ ಸ್ಯಾಲ್ರಿ ನೋಡಿ ಗಾಬರಿ ಅದಾರ ಅವರು. ನಾ ರೆಕಮೆಂಡ್ ಮಾಡ್ಬೋದಲ್ಲ ಯಾರಿಗಾರಿ ಅಂತ ಕೇಳಿದ್ರು, ಎಲ್ಲರಿಗೂ ಮಾಡಿರಿ ಅಂತ ಹೇಳಿದ್ದೀನಿ. ಸೊ ನಾನು ಆ್ಯಸ್ ಎ ನರ್ಸ್ ಆಗಿ ಹೊಂಟೀನಿ. ನನಗೂ ಭಾಳ ಪ್ರೌಡ್ ಮೂಮೆಂಟ್ ಐತಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಏರ್ಪೋರ್ಟಿಗೆ ಒಳಗೆ ವಿಮಾನ ನಿಂತಿರ್ತಾವೆ ಅಲ್ಲಿ ಬಂದೀವಿ. ನಮ್ಮ ವಿಮಾನ ಆ ಕಡೆ ದೂರ ನಿಂತಿತ್ತು. ಎಸ್, ನಾವು ವಿ ಆರ್ ಇನ್ ಏರೋಪ್ಲೇನ್. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಜರ್ನಿ ಮಾಡತ್ತೀನಿ, ಅದು ಏರೋಪ್ಲೇನ್ ಒಳಗೆ. ಭಾಳ ಖುಷಿ ಆಗತೈತಿ. ಅಲ್ಲಿಂದ ನೋಡಿದ್ರು ನಾವು ಗೂಗಲ್ ಮ್ಯಾಪ್ ಒಳಗೆ ನೋಡ್ತಿದ್ದೀವಲ್ಲ ಅದೇ ಥರ ಫೀಲ್ ಆಕೈತಿ. ಎಲ್ಲಿ ಗೂಗಲ್ ಮ್ಯಾಪ್ ನೋಡತ್ತೀನಿ ಅನ್ನೋದು ಅನಿಸ್ಲತ್ತಿತ್ತು. ಆದರೆ ರಿಯಲಿ ನಾನು ಕಣ್ಣಲ್ಲೇ ನೋಡೋದಿದ್ನಿ ಲೈವ್ ಆಗಿ. ಸೊ ಒಂದು ಭಾರಿ ಎಕ್ಸ್ಪೀರಿಯೆನ್ಸ್ ಆಯಿತು. ಎಮಿರೇಟ್ಸ್ ಫ್ಲೈಟ್ಸ್ ಇತ್ತು. ಸೊ ಅದಕ್ಕೆ ಇಲ್ಲಿ ಮುಂದೆ ಸ್ಕ್ರೀನ್ ಒಳಗೆ ಫಿಲ್ಮ್ ಒಂದು ಚಾಲೂ ಮಾಡಿನಿ. ಪೋನ್ಮೆನ್ ಸಮಥಿಂಗ್ ಐತಿ, ಕೇರಳ ಮೂವಿ ಐತಿ, ಮಲಯಾಳಂ ಮೂವಿ ಐತಿ. ಅಷ್ಟೊಟ್ಟರೊಳಗೆ ನಮಗೆ ಬ್ರೇಕ್ಫಾಸ್ಟ್ ಲಂಚ್ ತಂದು ಕೊಟ್ಟರು. ವೆಜ್ ಹೇಳಿದ್ನಿ. ಸೊ ಎಲ್ಲ ಅನ್ನ ಸಾರ ಏನೇನೇನೋ ಭಾಳ ಇತ್ತು ಅಲ್ಲಿ, ಎಲ್ಲ ಇತ್ತು. ಜಬರ್ದಸ್ತ್ ಲಂಚ್ ಮಾಡಿ ಮತ್ತು ಹೊರಗೆ ನೋಡ್ಕೊಂಡು. ಸೊ ಈಗ ನಾವು ಡೆಸ್ಟಿನೇಷನ್ ಕಡೆ ಬಂದೀವಿ, ದುಬೈ. ವೆಲ್ಕಮ್ ಟು ದುಬೈ. ಈ ದುಬೈದಾಗ ಯಪ್ಪ ಏನು ದುಬೈ ಏರ್ಪೋರ್ಟ್ ಐತಿ ಮಾರ, ತಲೆ ತಿರುಗಿ ಹೋತು. ನಮ್ಮದು ಒಂದು ಊರು ಎಟ್ಟಿರ್ತೈತಿ ಅಷ್ಟು ದೊಡ್ಡದು ಏರ್ಪೋರ್ಟ್ ಐತಿ. ಯಾಕಂದ್ರೆ ಅಲ್ಲಿ ಒಳಗೆ ಏರ್ಪೋರ್ಟ್ದಾಗ ಹೋಗ್ಲಕ್ಕೆ ನಮಗೆ ಎಲ್ಲಿ ಒಂದು ದಿಕ್ಕು ಸಮಸ್ವಾತ ಯಾಕಡೆ ಹೋಗ್ಬೇಕು ಅಂದ್ರೆ ಒಂದು 10-12 ಗೇಟ್ ಅದಾವೆ. 10-12 ಗೇಟ್ದಾಗ ಒಂದು 50 ಬೋರ್ಡಿಂಗ್ ಪಾಯಿಂಟ್ಗಳು ಅದಾವೆ. ಭಯಂಕರ ದೊಡ್ಡದೈತಿ ನಮ್ಮ ಏರ್ಪೋರ್ಟ್. ಅದ್ರಾಗ ಏರ್ಪೋರ್ಟ್ ಎಷ್ಟು ದೊಡ್ಡದೈತಿ ಅನ್ನೋದು ಎಕ್ಸಾಂಪಲ್ ಏನಂದ್ರೆ, ಅಲ್ಲಿ ಏರ್ಪೋರ್ಟ್ದಾಗ ಮೆಟ್ರೋಗಳದಾವೆ. ಒಂದು ಗೇಟಿಂದ ಇನ್ನೊಂದು ಗೇಟಿಗೆ ಹೋಗ್ಬೇಕಾದ್ರೆ ವಿಚಾರ ಮಾಡಿರಿ. ಮೆಟ್ರೋಗಳದಾಗ ನಾವು ಗೇಟಿಗೆ ಹೋಗ್ಬೇಕಂದ್ರೆ ಎಷ್ಟು ದೊಡ್ಡ ಏರ್ಪೋರ್ಟ್ ಇದೆ ಅನ್ನೋದಲ್ಲಿ ಗೊತ್ತಾಗೈತಿ. ಇಲ್ಲಿರೋ ಮೆಟ್ರೋಕ್ಕೆ ಡ್ರೈವರೇ ಇಲ್ಲ. ನಾವು ಎಲ್ಲಿ ಹೋಗಿ ಹಾಸ್ತಾನೆ ಅಂತ ನಾಜಿಬಿಟ್ಟು ಡ್ರೈವರೇ ಇರಲಿಲ್ಲ ಅಲ್ಲಿ. ಸೊ ಫೈನಲಿ ನಾವು ರೀಚ್ ಆದೀವಿ. ಇದು ನಮ್ಮದು ಹಾಂಬುರ್ಗಿಗೆ ಹೋಗುವಂಥ ಫ್ಲೈಟ್, ಎಮಿರೇಟ್ಸ್ ಫ್ಲೈಟ್ ಮಾತ್ರ ಜಬರ್ದಸ್ತ್ ಐತಿ. ಬೋಯಿಂಗ್ 777-300 ಹರಿದ ಫ್ಲೈಟ. ಹೋದ ತಕ್ಷಣ ನಮಗೆ ಲಂಚ್ ಕೊಟ್ಟರು, ಎಲ್ಲ ಕೊಟ್ಟರು. ಮಸ್ತ್ ಹಿಂಗೆ ಮತ್ತೆ ತಿಂದ್ವಿ. ಶಿಸ್ತು ತಿಂದು ಬಳೋತನ ಕುಂತು ಕಾಲು ನೋಸಕತ್ತಿತ್ತು. ಯಾಕಂದ್ರೆ 8 ತಾಸು ಜರ್ನಿ ಇತ್ತು.